ಗೈಸ್ ನಮ್ಮ ಪೂಜಾಗೆ ಎಕ್ಸಾಮ್ ಅಂತೆ ನಾಳೆ ಡವ ಡವ ಅಂತ ಐತಂತೆ. ನಮ್ಮ ಪೂಜಾ ಯೂನಿಫಾರ್ಮ್ ಅಲ್ಲಿ ನೋಡಿ ಇಷ್ಟು ದಿನ ಆಗೋಯ್ತು. ನೋಡಿ ಗೈಸ್ ನಮ್ಮ ಪೂಜಾ ಇಬ್ರು ಹೆಂಗ್ ಕಿತ್ಲಾಡ್ತಾ ಇದಾರೆ ಇಲ್ಲಿ ನೋಡಿ ಗೈಸ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ ಹೊಟ್ಟೆ ಹಸಿತಾಯ್ತು ಅಂದ್ಬಿಟ್ಟು ನೂಡಲ್ಸ್ ಹಾಕ್ಸ್ಕೊ ಬಂದ್ರಿ. ಬಿದ್ದೋಗ್ತಾಯಿತ್ತು. ನೂಡಲ್ಸ್ ಗೋಬಿ ಹಾಕ್ಸ್ಕೊಬಂದ ನನ್ನ ತಮ್ಮ ಹೋಗ್ಬಿಟ್ಟು. ಚೆನ್ನಾಗಿದೆ ನೂಡಲ್ಸ್, ಟೇಸ್ಟ್ ಚೆನ್ನಾಗಿದೆ. ಗೈಸ್ ಇವಾಗ ಫಸ್ಟ್ ಹೊಟ್ಟೆ ಹಸಿತಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ ಗೈಸ್. ಹೊಟ್ಟೆ ಅದೆಲ್ಲ ಇಲ್ಲಿ ಓಡಾಡ್ತಾಯಿತ್ತು ನನಗೆ. ಜಯನಗರ ಶಾಪಿಂಗ್ ಹೋಗಿ ಬಂದು ಮಧ್ಯಾಹ್ನ ಊಟ ತಿಂದ ಹೊಟ್ಟೆ ಸಿಗ್ತಾ ಇತ್ತು. ಅಲ್ಲೇನು ತಿಂದಿಲ್ಲ ನಾವು ಶಾಪಿಂಗ್ ಮಾಡೋ ಬ್ಯುಸಿಯಲ್ಲಿ. ಆಮೇಲೆ ಹೊಟ್ಟೆ ಸಿಗ್ತಾಯಿತ್ತು ಅಂದ್ಬಿಟ್ಟು ಇವಾಗ ನೂಡಲ್ಸ್ ಮತ್ತು ಗೋಬಿ ತೊಗೊಬಂದು ತಿಂತಾಯಿದ್ವಿ. ಸರಿ ಗೈಸ್, ಬಾಯ್ ಬಾಯ್. ಗೈಸ್ ನಮ್ಮ ಪೂಜಾಗೆ ಎಕ್ಸಾಮ್ ಅಂತೆ ನಾಳೆ ಡವ ಡವ ಅಂತ ಐತಂತೆ. ಡವ ಡವ ಅಂತ ಐತಂತೆ ಗೈಸ್. ಸಡನ್ನಾಗಿ ವಿಡಿಯೋ ಆನ್ ಮಾಡ್ಕೊಂಡು ಭಯನೇ ಬಿಟ್ಬಿಟ್ರು ಪೂಜಾ. ನೋಡಿ ಗೈಸ್ ನಮ್ಮ ಪೂಜಾ ಕಾಲೇಜ್ಗೆ ಹೋಗೋಕೆ ರೆಡಿ ಆಗಿಬಿಟ್ಟಿದ್ದಾಳೆ. ಇವತ್ತು ಎಕ್ಸಾಮ್ ಇದೆ ನಮ್ಮ ಪೂಜಾಗೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೆದ್ಬಿಟ್ಟು ಓಕೆ ಬಾಯ್ ಬಾಯ್. ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಅವಳು ಇನ್ನೂ ಟೈಮ್ ಐತೆ ಹೋಗೋದಕ್ಕೆ. ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು 2 ಗಂಟೆಗಲ್ಲ ಹೌದಾ, ಸರಿ ಹೋಗ್ಬಿಟ್ಟು ಬಾ. ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಪೂಜಾ ಯೂನಿಫಾರ್ಮಲ್ಲಿ ನೋಡಿ ಇಷ್ಟು ದಿನ ಆಗೋಯ್ತು. ಎಷ್ಟು ದಿನ ಆಗೋದಿತ್ತಪ್ಪ ಯೂನಿಫಾರ್ಮ್ ಹಾಕೊಂಡು ಅಂತ. ಅದಕ್ಕೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರು ಗೈಸ್ ನಮ್ಮ ಪೂಜೆಗೆ 1 ತಿಂಗಳಿಂದ. ನನಗೆ 2 ತಿಂಗಳು ಮನೇಲೇ ಇದ್ದೀನಿ ಮಾತ್ರ ಫೀಲ್ ಆಗೋಯ್ತಾ. ಸಮ್ಮರಲ್ಲಿ ಕೊಟ್ಟಿಲ್ಲ, ಇವಾಗ ಕೊಟ್ಟವ್ರೆ. ಸಮ್ಮರಲ್ಲಿ ಕೊಟ್ಟರೆ ಎಲ್ಲರೂ ಒಂದ್ಸರಿ ಎಲ್ಲಾದರೂ ಹೋಗ್ಬೋದಾ? ಸಮ್ಮರ್ ಹಾಲಿಡೇಸ್ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗ್ಬೋದು. ಅದೇ ಮತ್ತೆ. ಓಕೆ ಗೈಸ್, ಇಷ್ಟು ಬಳೆಗಳು ನಾನು ಯೂಸ್ ಮಾಡಲ್ಲ. ಎಲ್ಲ ಮದುವೆಯಲ್ಲಿ ಕೊಟ್ಟಿರೋಂಥ ಬಳೆ ಹೊಸದೇನೆ. ನಾನು ಒಂದು ಸರಿ ಹಾಕ್ಕೊಂಡು ಬಂದಿರೋದಷ್ಟೇ. ಅದಕ್ಕೆ ಯಾರಿಗಾದ್ರೂ ಕೊಟ್ಬಿಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? ಹೊಸದೇನೆ, ನಾನು 1 ಟೈಮ್ ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಸುಮ್ಮನೆ ಎಷ್ಟಾದರೂ ಬಳೆ ಇಟ್ಕೊಂಡು ಏನು ಮಾಡೋದು? ಇಡೋದಕ್ಕೂ ಜಾಗ ಇರಲ್ಲ. ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಯೂಸ್ ಮಾಡ್ಕೊಳ್ಳೋದು, ಯಾರಾದರೂ ಒಬ್ರು ಯೂಸ್ ಮಾಡ್ಕೊತಾರಲ್ವ, ಅದಕ್ಕೆ ಕೊಟ್ಬಿಡೋಣ ಅಂತ. ಕೊಡ್ಬೋದು, ಏನಾಗುತ್ತೆ? ಏನು ಬಳೆ ಕೊಟ್ಟರೆ ಏನಾಗ್ತೈತೆ? ನಾವು ಅರಿಶಿನ ಕುಂಕುಮ ಕೊಟ್ಟು ಕೊಡಬಾರ್ದು. ಆದರೆ ನನಗೆ ಕೊಡೋದಕ್ಕೆ ನಾನು ಅವ್ರನ್ನ ಕೇಳಿದ್ದೀನಿ, ಈ ಥರ 1 ಟೈಮ್ ಹಾಕ್ಕೊಂಡಿದ್ದೀನಿ ಅಂತ. ಯಾಕಂದರೆ ಮದುವೆ ಮನೆಗಳಲ್ಲಿ ಹೋದರೆ ನಮ್ಮ ಕಡೆ ಯಾರದೇ ಒಂದು ಮದುವೆ ಆಗಲಿ ತುಂಬ ಫಂಕ್ಷನ್ಗಳು ಬರ್ತಾ ಇರುತ್ತಲ್ಲ, ಎಲ್ಲರೂ ಬಳೆ ಶಾಸ್ತ್ರ ಕರೀತಾರೆ, ಹೋಗ್ಬಿಟ್ಟು ತೊಡಗಿಸ್ಕೊಂಬರ್ತೀವಿ. ಆದರೆ ನಾನು ಬಳೆಗಳು ಇದೆಷ್ಟು ದಿನ ಯೂಸ್ ಆಗುತ್ತೆ ಗೊತ್ತಾ? ತುಂಬ ದಿನ ಯೂಸ್ ಆಗುತ್ತೆ. ಯಾಕಂದರೆ ಇದು ಒಡೆದೋಗೋದೇ ಇಲ್ಲ. ತೋರಿಸೋ ಬಳೆ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಬಳೆ ಅಲ್ವಾ. ಅದಕ್ಕೆ ಒಂದು ಸರಿ ಹಾಕ್ಸ್ಕೊಂಡು ಬಂದು ಮತ್ತೆ ಬಿಚ್ಚಿಬಿಡ್ತೀನಿ. ನಾನು ತುಂಬ ದಿನ ಹಾಕ್ಕೊಳೋದು ಇಲ್ಲ. ಅವ್ರ ಮದುವೆ ಆಗಿ ಬರೋವರೆಗೂ, ಆ ಮದುವೆಗೆ ಹೋಗಿ ಬರೋವರೆಗೂ ನಾನು ಇಟ್ಕೊಂಡಿರ್ತೀನಿ. ಆಮೇಲೆ ಬಿಚ್ಚಿಬಿಡ್ತೀನಿ. ಯಾಕಂದರೆ ಇರುತ್ತಲ್ವ ತುಂಬ ಬಳೆ, ಯಾರಿಗಾದ್ರೂ ಕೊಟ್ಟರೆ ಆಯಿತು ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಒಂದು ಸರಿ ಕೊಟ್ಟಿದ್ದೀನಿ, ಒಂದು 6 ತಿಂಗಳಿಂದ ಒಂದಷ್ಟು ಬಳೆ ಕೊಟ್ಟಿದ್ದೆ. ಅದಕ್ಕೆ ಇವಾಗೂ ಇದೆ. ಕೊಟ್ಬಿಡೋಣ, ಇಡೋದಕ್ಕೂ ಜಾಗ ಇಲ್ಲ. ಅದಕ್ಕೆ ಸುಮ್ಮನೆ ಏನಕ್ಕೆ ಯಾರೋ ಒಬ್ರು ಹಾಕ್ಕೊಂಡ್ಲಿ ಅಂತ. A few moments later. ಗೈಸ್ ನೋಡಿ, ಇವರು ಕಿತ್ಲಾಡೋದು ಜಗಳ ನೋಡಿ. ಇವ್ರದ್ದು ಯಾವಾಗ ನೋಡಿದ್ರು ಜಗಳನೇ. ನೋಡಿ ಇಲ್ಲಿ ನೋಡಿ, ಒಂದು ಚಾಕ್ಲೇಟ್ಗೋಸ್ಕರ ಎಷ್ಟು ಜಗಳ ಆಡ್ತಾ ಇದ್ದಾರೆ ನೋಡಿ ಗೈಸ್. ನೋಡಿ ಗೈಸ್, ನಮ್ಮ ಪೂಜಾ ರಿಯಾಲಿಟಿ ನೋಡ್ಕೊಳ್ಳಿ ಗೈಸ್. ತಮ್ಮನ ಮೇಲೆ ಕೈ ಮಾಡ್ತಾ ಇದ್ದಾಳೆ. ವಿಡಿಯೋ ಆಫ್ ಅಲ್ಲಿ ಫುಲ್ ಇನ್ನೂ ಜಾಸ್ತಿ. ವಿಡಿಯೋ ಆನಲ್ಲಿ ಇರಬೇಕಾದ್ರೆ ಇಷ್ಟು, ವಿಡಿಯೋ ಆನಲ್ಲಿ ಇರಬೇಕಾದ್ರೆ ಇಷ್ಟು ಗೈಸ್. ನೋಡ್ಕೊಳ್ಳಿ ನೋಡಿ, ಒಂದು ಚಾಕ್ಲೇಟ್ಗೋಸ್ಕರ
ಓ ಮೈ ಗಾಡ್ ಗೈಸ್ ನೋಡಿ ನಮ್ಮ ವ್ಲಾಗೆ ನೋಡ್ಕೊಂಡು ಕೂತಿದ್ದಾರೆ. ಆನಂದ್ ಗುರುಜಿ ಅವ್ರ ಆಶ್ರಮಕ್ಕೆ ಹೋಗಿದ್ದು ನಮ್ಮ ಪೂಜನ್ ಕರ್ಕೊಂಡು ಹೋಗಿ ಬಂದಿಲ್ಲ ಅವಳು ಅವತ್ತು. ಅವಳಿಗೆ ಬೇಜಾರಾಗ್ಬಿಟ್ಟಿದೆ, ಅಯ್ಯೋ ಎಷ್ಟು ಚೆನ್ನಾಗಿದೆ ನಾನು ಬರಬೇಕಾಗಿತ್ತು ಅಂತ. ಹೈ ಬದಲ್ಲ ಅಂದಿದ್ದು, ಒಲೆ ಇದ್ದಾಳೆ ಆಂಟಿ ಅವ್ರು ಅಷ್ಟೇ ನನ್ನ ಹಿಡ್ಕೊಂಡು ಹೊಡಿತಾರೆ. ಕರೆಕ್ಟಾಗಿ ಹೇಳು. ಲೇ ಆನಂದ್ ಗುರುಜಿ ಅವರು ಇದಕ್ಕೆ ಹೋದಾಗ ಕರ್ದಿಲ್ಲ, ನಾನು ಬರೋಲ್ಲಪ್ಪ ಅಂದ್ಬಿಟ್ಟು ನೋಡಿದ್ರ ಬಲೆ ಇದೆಯಾ. ನೋಡಿ ಗೈಸ್ ಒಂದು ಚಾಕ್ಲೇಟ್ಗೋಸ್ಕರ ಇಬ್ರು ಹಿಂಗೆ ಕಿತ್ಲಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಗೈಸ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾಕೋ ಅಳು ಬರಂಗಾಗ್ತಾರೆ. ಇವನ್ ಪಟ್ಟ ಅಂತ ಕೊಟ್ಟಿದ್ ಸಾಲ್ದಿರ ಕೈಯಲ್ಲಿರೋದು ಕಿತ್ಕೊ ಬಂದ್ಬಿಟ್ಟ. ಅಯ್ಯೋ ನಮ್ಮ ಪೂಜಾ ಫುಲ್ ರೋಸ್ಟ್, ನಮ್ಮ ಪೂಜಾ ಫುಲ್ ರೋಸ್ಟ್ ಆಗ್ಬಿಟ್ಟಿದ್ದಾಳೆ. ನೋಡಿ ಇವಾಗ ಏನು ಮಾಡೋದಕ್ಕೆ ಶಕ್ತಿ ಇಲ್ಲ. ಇಲ್ಲಾಂದಿದ್ರೆ ನನ್ನ ಮಗ ನೀನು ಸುಮ್ಮನೆ ಬಿಡ್ತಾ ಇದ್ನ ನಾನು. ಏನ್ ಮಾಡ್ಬಿಡ್ತೀಯ ನೋಡಿ ಗೈಸ್, ಗಂಡು ಮಕ್ಕಳನ್ನ ಕಾಲಲ್ಲಿ ಒದಿತಾರ ಗೈಸ್. ನೋಡಿ ಒಳ್ಳೇದು ಮಾಡ್ತದ ನೋಡಿ ಎಷ್ಟು ಕೊಬ್ಬಿದೆ ಅಂತ ನೋಡ್ಕೊಳ್ಳಿ. ನಮ್ಮ ಪೂಜಾ ಇವತ್ತು ಯಾಕೋ ರಿಯಾಲಿಟಿ ಆಚೆ ತೆಗಿತಾ ಇದ್ದಾಳೆ. ಬಿಡ್ತೀನಿ ನನ್ನ ಮಗನೇ, ಹೋಗ್ಬಿಡು. ಹೌದಾ ಪೂಜಾ? ಪೂಜಾ ನಾನು ಯಾವಾಗ್ಲೂ ಇದ್ದಂಗೆ ಕಾಣಿಸ್ಕೊಳ್ಳೋದು. ಏಯ್ ಹೌದಾ? ನೋಡಿ ಗೈಸ್, ಮುಖ ತೊಳೆದಿಲ್ಲ ಅಂದ್ಬಿಟ್ಟು ಫೀಲ್ ಮಾಡ್ಕೊತಾ ಇದ್ದಾಳೆ. ತೊಳೆದಿದ್ರೆ ಹೇಳ್ತಾ ಇದ್ಲು. ಗೈಸ್ ಇವತ್ತು ಏನಾಯ್ತು ಆಕ್ಚುಲಿ, ಇರಿಟೇಟ್ ಮಾಡ್ಬಿಡ ನನಗೆ. ದೇವಸ್ ತಿಂತಾ ಇದ್ದೆ, ನಿಮ್ಗೆ ತಿನ್ಬಿಡು. ಆಯ್ತು, ಆಮೇಲೆ ಇರಿಟೇಷನ್ ಮಾಡಲೇಬೇಕಮ್ಮ. ತಮ್ಮ ಆದಮೇಲೆ ಇರಿಟೇಷನ್ ಮಾಡಲೇಬೇಕು. ಇವ್ನು ನೋಡಿ ಗೈಸ್ ಹೆಂಗೆ ಮಾಡ್ತಾ ಇದ್ದಾನೆ, ರೋಸ್ಟ್ ಮಾಡ್ತಾ ಇದ್ದಾನೆ. ಯಾಕೋ ಹೌದು, ಇದು ನಿಜಾನಾ? ಬರ್ಲಿ ನೋಡೋಣ. ನೋಡಿ ಗೈಸ್ ಹೆಂಗ್ ಬೈತಾಳೆ ತಮ್ಮ. ಗೈಸ್ ಆಕ್ಚುಲಿ ಇವತ್ತು ಏನಾಯ್ತು ಅಂದ್ರೆ, ನಮ್ಗೆ ಯಾವಾಗ್ಲೂ ಎಕ್ಸಾಮ್ಗೆ ಕ್ಲಾಸ್ ರೂಮ್ಸ್ ಬಂದು ಫಸ್ಟ್ ಫ್ಲೋರ್ ಇಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಬೀಳ್ತಾ ಇತ್ತು. ಆದ್ರೆ ಈ ಸರಿ ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ಎತ್ಕೊಂಡೋಗಿ ಲಾಸ್ಟ್ ಫ್ಲೋರ್ 6th ಫ್ಲೋರ್ಗೆ ಹಾಕಿದ್ದಾರೆ. ಓದ್ಬೇಕಂದ್ರೆ ಪಾಸ್ ಆಗ್ಬೇಕಂದ್ರೆ ಬರೀ ಹೋಗಿ ಹತ್ಬೇಕು. ಎಕ್ಸಾಮ್ ಬರಿಬೇಕು ಅಂದ್ರೆ ಸುಮ್ನೆ ಕುತ್ಕೊಳ್ಳೋ. ಎಕ್ಸಾಮ್ ಬರಿಬೇಕು ಅಂದ್ರೆ ಹತ್ಬೇಕು. ಅದಕ್ಕೆ ಹತ್ಬಿಟ್ಟು ಹೋಗಿ ಬರ್ದ್ಬಿಟ್ಟು ಬಂದಿರೋದು. ನಾನಾಗಿದ್ರೆ ಹತ್ತಿದ್ದಿಲ್ಲ, ಲಿಫ್ಟಲ್ಲಿ ಅದು ಬೇರೆ. ನೋಡಿ ಗೈಸ್ ನಿಮ್ಮ ಅಪ್ಪಂದ ಅಂತಾಳೆ. ಕರಿತವ್ರೆ ನಿನ್ನ ಅಲ್ಲಿ 6th ಫ್ಲೋರ್. ನಿಮ್ಮ ಕಾಲೇಜಲ್ಲಿ ಲಿಫ್ಟ್ ಯೂಸ್ ಮಾಡಕ್ ಬಿಡಲ್ಲ ಅಂದ್ರೆ ಅವ್ರ ಕಾಲೇಜಲ್ಲಿ ಬಿಡ್ತಾರಂತೆ. ಅವ್ನು ಹೇಳ್ತಾ ಇದ್ದಾನೆ, ಅದ್ರಲ್ಲಿ ಏನು ತಪ್ಪು? ಅವ್ರ ಕಾಲೇಜಲ್ಲಿ ಯೂಸ್ ಮಾಡಕ್ ಬಿಡ್ತಾರೆ, ಇವಾಗ ನಾನು ಹೋಗ್ತಿರೋ ಕಾಲೇಜಲ್ಲಿ ಯೂಸ್ ಮಾಡಕ್ ಬಿಡಲ್ಲ. ಹೌದಾ? ಒಳ್ಳೇದ. ಹೋಗ್ಬೇಕು ಬಿಡ ಅಂದ್ರೆ ನೋಡಿದ್ರೆ ತಗೊಂಡು ಏನಾದ್ರೂ ಹೊಡಿತಾರೆ. ಲಿಫ್ಟ್ ಏನಕ್ಕೆ ಅಂತಿರೋದು ಮತ್ತೆ? ಟೀಚರ್ಸ್ ಓಡಾಡೋದಕ್ಕೆ. ಟೀಚರ್ಸು ಮತ್ತೆ ಮಕ್ಕಳೆಲ್ಲ ಕಾಲೇಜ್ ಸೇರ್ಬೇಕು. ಅಯ್ಯೋ ಲಿಫ್ಟ್ ಐತೆ ಇಷ್ಟು ಫ್ಲೋರ್ ಅಷ್ಟಿಲ್ಲ ಅಂತ ಕಾಲೇಜಿಗೆ ಸೇರಿಸೋದು. ನೋಡಿದ್ರೆ ಅವರು, ನಾನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರೋ ಸೆಂಟರ್ ದೊಡ್ಡ ಕಾಲೇಜ್ ಗೈಸ್ ಅದು. ಯಪ್ಪ ಇವತ್ತು ಫಸ್ಟ್ ಇರೋ ನಿಮಿಷ ನೋಡ್ಮ ನಂಗೆ ಹೆಂಗ್ ಹಿಂಸೆ ಕೊಡ್ತಾನೆ. ನನ್ಗೊಂದ್ ಕಡೆ ತಲೆನೂ ನೋತೈತೆ. ಗೈಸ್ ನಮ್ಮ ಗೌತಮ್ ಇವತ್ತಂತೂ ಫುಲ್ ರೋಸ್ಟ್ ಮಾಡ್ತಾ ಇದ್ದಾನೆ ಅವ್ರ ಅಕ್ಕನ. ಇವತ್ತೇನು ಮಾಡಕ್ಕಾಗಲ್ಲ ಗೈಸ್. ಒಂದಿನ ನಮ್ಮ ಗೌತಮ್ಗೆ ಚಾಲೆಂಜ್ ಕೊಡಬೇಕು. ಅವನು ಒಂದಿನ ಪೂಜನ ಅಕ್ಕ ಅಂತ ಕರೆದಿರ, ಫುಲ್ ಡೇ ಅಕ್ಕ ಅಂತ ಕರಿಬೇಕು. ಆ ಥರ ಚಾಲೆಂಜ್ ಕೊಡೋಣ. ಕಮೆಂಟ್ ಮಾಡಿ ಗೈಸ್. ನಮ್ಮ ಪೂಜಾ ನೋಡಿ ಅಕ್ಕ ಅಕ್ಕ ಅನ್ಸ್ಕೋಬೇಕಮ್ಮ. ಅಕ್ಕ ಅಂದೆ. ಅವ್ನು ಯಾವಾಗ ಬೇರೆ ಥರ ಕರೀತಾನೋ ಅವಾಗ ಏನಾದರೂ ಪನಿಷ್ಮೆಂಟ್ ಕೊಡಬೇಕು, ಅವಾಗ ಚೆನ್ನಾಗಿರುತ್ತೆ. ಅವಾಗ ಅಂತಾನೆ ಖರೆ. ಅದೇನು ಕೊಟ್ರು ನಾನು ಅನ್ನಲ್ಲ ಬಿಡು. ನೋಡೋಣ ಒನ್ ಡೇ ಫುಲ್ಲು ಅಕ್ಕ 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 ಅಕ್ಕ. ಗೈಸ್ ಇವ್ರು ಅವಾಗಿಂದ ನನಗೆ ಕಲಿಸಿಲ್ಲ ಗೈಸ್. ಅವರು ಅವ್ರನ್ನ ನನ್ನನ್ನು ಅಕ್ಕ ಅಂತ ಕರಿ ಅಂತ. ಕರೆಕ್ಟ್. ನಮ್ದೇ ತಪ್ಪು ಒಪ್ಕೊಂತೀನಿ. ಇವಾಗ ಸಡನ್ ಆಗಿ ನನ್ನ ಅಕ್ಕ ಅಂತ ಕರಿ ನನಗೆ ಏನೋ ತರ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದು ಹೇಳ, ಫಸ್ಟ್ ನಾವು
ಹೇಳ್ಕೊಟ್ಟಿಲ್ಲ. ಓಕೆ ಬಂದು ಬೇಡ, ನಾನೇನೋ ಹೇಳಕ್ಕೆ ಬಂದೆ, ಅದು ಬೇಡ. ಏನಾ ಏನಾ ಇಮಿಟೇಟ್ ಮಾಡ್ತಾವನೆ ಅವನು. ನಾನು ಏನೋ ಹೇಳಿದ್ರು ಹೇಳ್ತಾ ಇದ್ರೆ ಅದನ್ನ ಹೇಳಕ್ ಬಿಡ್ತಾ ಇಲ್ಲ ಗೈಸ್ ಇವನು. ಏನು ಬೇಡ. ಏನಂದೆ ಇವಾಗ? ಹೇಳಕ್ ಬಿಡ್ತಾ ಇಲ್ಲ ಗೈಸ್. ನಾನು ಇವಾಗ ಏನಂದೆ? ಏನು ಬಿಡ್ಬೇಡ. ಏನು ಹೇಳಿದ್ರು ನನಗೆ ಅರ್ಥ ಆಗಿಲ್ಲ. ಏನು ಹೇಳ್ಬೇಡ, ಅವಾಗ ಮಲ್ಕೋ ಹೋಗು. ನಂಗೆ ನಿದ್ದೆ ಬರ್ತಾ ಇಲ್ಲ, ಅದು ತಲೆ ನೋವ್ತೈತೆ. ತಲೆನೋವು ಮಾತ್ರೆ ಕಾಲ್ ನೋವ್ತೈತೆ. ತಲೆನೋವು ಯಾವುದೋ ಗೊತ್ತು ಮಾತ್ರೆ ತಗೊಳ್ಳೋದು. ಅನಸಿನ ಸ್ಯಾರಿಡನ್ನ ಡೋಲೋ ಡೋಲೋ ಅಂತೆ. ಡೋಲೋ ಜ್ವರ ತಗೊತಾರೆ. ಡೋಲೋ 650 ಜ್ವರದೇ ಗೊತ್ತು. ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಸ್ಯಾರಿಡನ್. ಆ ಥರ ಯಾವುದಂದ್ರೆ ಅದೇ ಟಾಬ್ಲೆಟ್ ತಗೋಬಾರ್ದು ಗೈಸ್. ನಿದ್ದೆ ಮಾಡಿದ್ರೆ ಸಾಕು. ಇನ್ನೊಂದು ನೆನ್ನೆ ರಾತ್ರಿ ಎಲ್ಲ ನಂಗೆ ಬೆಳಗ್ಗೆವರೆಗೂ ನಿದ್ದೆನೇ ಬಂದಿಲ್ಲ. ಸರಿ ಹೋಗಿ ಮಲ್ಕೋ. ನಿದ್ದೆ ಬರ್ತಾ ಇಲ್ಲ ನಂಗೆ ಮಲ್ಕೊಳ್ಳೋದಕ್ಕೆ. ತಲೆ ಕಣ್ಮುಚ್ಚ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮಲ್ಕೊಂಡು ನಿದ್ದೆ ಬರ್ತೈತೆ. ಬರ್ತಾ ಇಲ್ಲ. ಯಾರು ಇವಳು? ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಥು. ಎಕ್ಸಾಮ್ ಬಂದು ಬರ್ಕೊಟ್ಟೆ ನನಗೆ. ನೀನು ನಾನು ನಂಬ್ಕೊಂಡು ಬಿಟ್ಟಿದ್ದಿದ್ರೆ ಅಲ್ಲ, ಬೆಳೀತಿದ್ದೆ. ನಿನ್ನ ಹೋಗಿ ನಂಬ್ಕೊಂಡು ನಾನು ನಿನ್ನ ಕೈಯಲ್ಲಿ ಬಡಿಸ್ಬಿಟ್ರೆನಾ, ನೆಕ್ಸ್ಟ್ ಡೇ ಅಮ್ಮ ನನಗೆ ಒಂದು ಗಂಡು ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ಟು ಕಳಿಸ್ತಾ ಇರ್ತಾರೆ. ಓ ಮೈ ಗಾಡ್, ಏನಂದೆ ಇನ್ನೊಂದ್ಸರಿ ಇಲ್ಲ? ಫೇಲ್ ಆಗ್ತೀನಿ ಅಂತ ಹೇಳ್ತಿರೋದು. ಅವನೇನಾದ್ರು ನನ್ನ ಪರವಾಗಿ ಬರ್ತಾರೆ. ಹಂಗ ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ನಾನು ಅದಕ್ಕಂದ್ಬಿಟ್ಟೆ ಫೇಲ್ ಮಾಡಿಸ್ಬಿಟ್ಟು ಬರ್ತೀನಿ ಬಿಡಿ. ಬಾ ನೋಡಿ ಗೈಸ್ ಏನು ರೋಸ್ಟ್ ಮಾಡ್ತಾವ್ರೆ. ಯಾವಾಗ ನಾನು ಇಲ್ಲಿಂದ ಆಚೆ ಹಾಕ್ಬೇಕು ಅಂತ ನೋಡ್ತಾ ಇದ್ದೀನಿ ಗೈಸ್. ಇವಾಗ ಅವ್ನಿಗೇನಂದರೆ ರೂಮಲ್ಲಿ ನಾನು ಅವನ್ನ ಮಲ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಅವ್ನು ಹಾಲಲ್ಲಿ ಮಲ್ಕೊತಾ ಇದ್ದಾನೆ. ಇವಳೋಗ್ಬಿಟ್ರೆ ನನ್ನ ರೂಮಲ್ಲಿ ನಾನು ಮಲ್ಕೊಬೋದು. ನನ್ನ ಕಬೋರ್ಡ್ ಎಲ್ಲ ಅವ್ನ ಕಬೋರ್ಡ್ ಆಗ್ಬಿಡುತ್ತೆ. ಅದನ್ನೆಲ್ಲ ಟಾರ್ಚರ್ ಗೈಸ್ ಅದು ಐಡಿಯಾ ಅವ್ನಿಗೆ ಇದ್ದೇ ಇರಲಿಲ್ಲ. ಇವಳು ಎಲ್ಲ ಐಡಿಯಾ ಕೊಡ್ತಾ ಇದ್ದಾಳೆ. ಮೇನ್ ನಾನು ಟಾರ್ಚರ್ ಇರಲ್ಲ, ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತೀನಿ. ಇದು ನಿಜಾನಾ? ಅದೆಲ್ಲ ಪ್ಲಾನ್ ಮಾಡಿ ನನ್ನನ್ನು ಬೇಗ ಕಲಿಸ್ಬಿಡ್ಬೇಕು ಅಂತ ನೋಡ್ತಾನೆ. ನೀನೇನು ವರಿ ಮಾಡ್ಕೋಬೇಡ, ನೀನು ಅನ್ಕೊಂಡ್ರೆ ಆಗಲ್ಲ ಅದು. ಓಕೆನಾ? ನಾನು ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರನೇ ಆಗೋದು. ಅಲ್ಲಲ್ಲಲ್ಲಲ್ಲಲ್ಲ. ಗೈಸ್ ಇವ್ರದ್ದಾಗಲ್ಲ ಗೈಸ್. ಇವತ್ತೆಲ್ಲ ಜಗಳ ಆಡ್ತಾ ಇದ್ದಾರೆ. ನಂಗೆ ನಿದ್ದೆ ಬರ್ತಿತ್ತು, ಮಲ್ಕೊತೀನಿ. ಬೈ ಬೈ, ಗುಡ್ ನೈಟ್ ಗೈಸ್. ನೋಡೋದಲ್ಲ ಅಕ್ಕ ತಮ್ಮನ ಜಗಳ ಮತ್ತೆ ಇವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೆ ನಮ್ದು ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತಿನ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೈ ಗೈಸ್.